ವಿಧಾನಸಭಾ ಕಲಾಪ ಅರ್ಧ ಗಂಟೆ ಕಾಲ ಮುಂದೂಡಿಕೆಯಾಗಿದೆ. ಕಲಾಪವನ್ನು ಮುಂದೂಡಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್. ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ಸದನದ ಬಾವಿಗಿಳಿದು ಧರಣಿಯನ್ನ ಮಾಡೋಕೆ ಮುಂದಾದರೂ ಪ್ರತಿಪಕ್ಷದ ಸದಸ್ಯರು ಸಾಲ ಮನ್ನಾ ಬಗ್ಗೆ ಸ್ಪಷ್ಟನೆ ಬೇಕು ಅಂತ ಹೇಳಿ ಬಿಜೆಪಿ ಧರಣಿ ಹಿನ್ನೆಲೆಯಲ್ಲಿ ಕಲಾಪವನ್ನು ಸ್ಪೀಕರ್ ರಮೇಶ್ ಕುಮಾರ್ ಮುಂದೂಡಿಕೆ ಮಾಡಿದ್ದಾರೆ. ನಿನ್ನೆ ಸಿಎಂ ಉತ್ತರವನ್ನ ಕೊಟ್ಟಿದ್ರು, ಈಗ ಉತ್ತರವನ್ನ ಮೊಟಕುಗೊಳಿಸಿದ್ದಾರೆ. ಅದಕ್ಕೆ ವಿಧಾನಸಭೆ ಸ್ಪೀಕರ್ ಆಗಿ ನೀವು ಹೇಗೆ ಒಪ್ಕೊಂಡ್ರಿ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಬಿಜೆಪಿ ನಾಯಕರು ಸ್ಪೀಕರ್ಗೆ. ವಿಪಕ್ಷ ನಾಯಕನಾಗಿ ನನಗೆ ಮಾತನಾಡುವ ಸ್ವಾತಂತ್ರ್ಯ ಇದೆ, ಬ್ಯಾಂಕ್ಗಳ ಜೊತೆ ಮಾತನಾಡುವ ಸ್ವಾತಂತ್ರ್ಯ ನನಗೂ ಕೂಡ ಇದೆ, ನಾನು ಸಾಲ ಮನ್ನಾಗಿ ಅಡ್ಡಿಪಡಿಸ್ತೀನಿ ಅನ್ನೋದು ಸರಿಯಲ್ಲ ಅಂತ ಹೇಳಿ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಯಡಿಯೂರಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಏನೋ ವಿಧಾನ ಪರಿಷತ್ ಕಲಾಪವು ಆರಂಭ ಆಗ್ತಾ ಇದ್ದ ಹಾಗೆ ಬಿಜೆಪಿ ಧರಣಿಯನ್ನ ಮಾಡ್ತು. ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ಬಿಜೆಪಿ ಸದಸ್ಯರು ಪ್ರತಿಭಟನೆಯನ್ನ ಇಲ್ಲಿ ಆರಂಭ ಮಾಡಿದ್ದಾರೆ. ಅಲ್ಲೂ ಕೂಡ ಅಷ್ಟೇ, ಉಭಯ ಸದನಗಳಲ್ಲೂ ಕೂಡ ಒಂದೇ ಸೀನ್. ಸದನದ ಬಾವಿಗಿಳಿದು ಬಿಜೆಪಿ ಸದಸ್ಯರು ಗಲಾಟೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ಸರ್ಕಾರದ ಧೋರಣೆ ವಿರುದ್ಧ. ಇವತ್ತು ವಿಶೇಷವಾಗಿ ಅವರು ಇಟ್ಕೊಂಡಿರುವಂಥ ಪಾಯಿಂಟ್ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ ಯಡಿಯೂರಪ್ಪ ಬಗ್ಗೆ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಲಘುವಾದ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಕ್ಷಮೆಯಾಚನೆ ಮಾಡಬೇಕು ಅನ್ನುವಂಥದ್ದು ಇವರ ಆಗ್ರಹ. ಜೊತೆಗೆ ಸಾಲ ಮನ್ನಾಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟೀಕರಣ ಕೊಡಿ ಫಸ್ಟ್ ನೀವು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲೂ ಕೂಡ ಕಲಾಪ ಶುರುವಾಗ್ತಾ ಇದ್ದ ಹಾಗೆ ಗದ್ದಲ ಉಂಟಾದ ಹಿನ್ನೆಲೆಯಲ್ಲಿ ಅರ್ಧ ಗಂಟೆ ಕಾಲ ಕಲಾಪವನ್ನು ಮುಂದೂಡಿಕೆ ಮಾಡಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್. ಕೇವಲ ಉತ್ತರ ಕರ್ನಾಟಕದ ಸಮಸ್ಯೆ ಚರ್ಚೆ ಮಾಡೋಕ್ಕೋಸ್ಕರಲೇ ಈ ಬೆಳಗಾವಿ ಅಧಿವೇಶನ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಜಗದೀಶ್ ಇವಾಗ ಬೆಳಗಾವಿಯ ಸುವರ್ಣ ಸೌಧದಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಜಗದೀಶ್, ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ಉಭಯ ಸದನಗಳಲ್ಲೂ ಕೂಡ ಕೋಲಾಹಲ ಉಂಟಾಯಿತು. ಈಗ ವಿಧಾನಸಭಾ ಕಲಾಪವನ್ನು ಅರ್ಧ ಗಂಟೆ ಮುಂದೂಡಿಕೆ ಮಾಡಿದ್ದಾರೆ ಎನ್ನುವಂಥ ವಿಚಾರ. ಇವತ್ತು ಇಡೀ ದಿವಸ ಹಿಂಗೇನ ಕತೆ ಏನು? ಈಗ ಪ್ರತಿಪಕ್ಷ ಬಿಜೆಪಿ ಏನೆಲ್ಲ ಇವತ್ತಿನ ದಿನಕ್ಕೆ ಪ್ಲಾನ್ ಮಾಡ್ಕೊಂಡಿದೆ, ಸರ್ಕಾರ ಯಾವ ರೀತಿ ಕೌಂಟರ್ ಪ್ಲಾನ್ ಮಾಡ್ಕೊಂಡಿದೆ? ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾವು ಮತ್ತೆ ನಮ್ಮ ಪ್ರತಿನಿಧಿ ಜಗದೀಶ್ರನ್ನ ಕನೆಕ್ಟ್ ಮಾಡುವಂತಹ ಪ್ರಯತ್ನ ಮಾಡೋಣ. ನಮ್ಮ ಪ್ರತಿನಿಧಿ ಜಗದೀಶ್ ಈಗ ಬೆಳಗಾವಿಯಿಂದ ಕನೆಕ್ಟ್ ಆಗ್ತಾರೆ ಕೆಲ ಹೊತ್ತಲ್ಲಿ. ನಾವು ಅವ್ರನ್ನ ಮಾತನಾಡ್ಸೋಣ. ನಾವು ಮಾಹಿತಿಯನ್ನ ನೋಡ್ತಾ ಇದ್ವಿ, ಯಾವ ರೀತಿಯಾಗಿ ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ಗಲಾಟೆ ಆಯ್ತು ಅಂತ. ಈಗ ಜಗದೀಶ್ ಮತ್ತೆ ನಮ್ಮ ಜೊತೆಗೆ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ನಾನಾಗಲೇ ಕೇಳ್ತಾ ಇದ್ದೆ, ಇವತ್ತು ಆರಂಭದಲ್ಲೇ ಆಗಿರುವಂಥ ಗದ್ದಲ ಕೋಲಾಹಲ ಅಥವಾ ಮುಂದೂಡಿಕೆ ಆಗಿರೋದು ನೋಡ್ತಾ ಇದ್ರೆ ದಿನ ಇಡೀ ಬಹಳ ಕೋಲಾಹಲ ಇರುತ್ತೆ ಇವತ್ತು ಅನ್ನುವಂಥದ್ದು ಕಾಣಿಸ್ತಾ ಇದೆ. ಬಿಜೆಪಿ ಯಾವೆಲ್ಲ ಅಸ್ತ್ರಗಳೊಂದಿಗೆ ಇವತ್ತು ಬರ್ತಾ ಇದೆ, ಸರ್ಕಾರ ಯಾವ ರೀತಿ ಇದನ್ನು ಕೌಂಟರ್ ಮಾಡೋಕೆ ಸಜ್ಜಾಗಿದೆ? ಅಮರ್ ಪ್ರಸಾದ್, ಈಗಾಗಲೇ ಇವತ್ತಿನ ಸಭೆ ಆರಂಭ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲೇ ಮೊದಲನೇದಾಗಿ ಸಭೆ 11 ಗಂಟೆಗೆ ಆರಂಭ ಆಗುತ್ತೆ. ಆರಂಭವಾಗಿದ್ದ ತಕ್ಷಣವೇ ಬಿಜೆಪಿಯವರು ನಿನ್ನೆಯ ರೀತಿಯಾಗಿ ಏನಂದ್ರೆ ಪ್ರತಿಭಟನೆಯನ್ನ ಮುಂದುವರಿಸಿಕೊಂಡಿರುವಂತದ್ದು. ನಿನ್ನೆಯೂ ಸಹಿತ ಕಲಾಪ ಮುಕ್ತಾಯಗೊಂಡ ಸಂದರ್ಭದಲ್ಲೂ ಸಹಿತ ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿರೋದು. ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಬ್ಯಾಂಕ್ನಲ್ಲಿರುವಂತಹ ರೈತರ ಸಾಲವನ್ನ ಯಾವ ರೀತಿಯಾಗಿ ಮನ್ನಾ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀವು ರಾಜ್ಯದ ಜನತೆ ಮುಂದ್ಗಡೆ ಇಡಬೇಕು ಅಂತಹ ಸ್ವತಃ ವಿಪಕ್ಷ ನಾಯಕರಾಗಿರ್ತಕ್ಕಂತಹ BS ಯಡಿಯೂರಪ್ಪನವರು ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಕೆಲ ಪದ ಬಳಕೆಯ ವಿಚಾರದಲ್ಲಿ ಗದ್ದಲ ಸ್ಟಾರ್ಟ್ ಆಗುತ್ತೆ. ಆ ಗದ್ದಲ ಕೊನೆಗೆ ಏನಂದ್ರೆ ನಿನ್ನೆ ಅಧಿವೇಶನವೇ ಏನಂದ್ರೆ ಕಲಾಪವನ್ನೇ ಮುಕ್ತಾಯ ಮಾಡುವಂತಹ ಪರಿಸ್ಥಿತಿಗೂ ನಿರ್ಮಾಣವಾಗುತ್ತೆ. ಅದಾದ ನಂತರ ಇವತ್ತು ಬೆಳಗ್ಗೆ 11 ಗಂಟೆ ಆರಂಭವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನೇರವಾಗಿ ಬಿಜೆಪಿಯ ಎಲ್ಲಾ ಶಾಸಕರು ಸಹಿತ ಸದನದ ಬಾವಿಗಿಳಿತಾರೆ. ಬಾವಿಗಿಳಿದು
ಅನ್ನುವಂಥದ್ದು. ನಿನ್ನೆ ಸಿಎಂ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂತಹ ಮಾತಿನ ಮೇಲೆ ಅವರು ಯಾವ ರೀತಿಯಾಗಿ ಅಂತಹ ಪದಗಳನ್ನ ಬಳಕೆ ಮಾಡ್ತಾರೆ, ಅಂತಹ ಪದಗಳನ್ನ ಬಳಕೆ ಮಾಡೋದಕ್ಕೆ ಯಾವ ರೀತಿಯಾಗಿ ಸದನದಲ್ಲಿ ಅವಕಾಶವನ್ನ ಕೊಟ್ರಿ ಅನ್ನೋದ್ರ ಬಗ್ಗೆನೂ ಸಹಿತ ಬಿಜೆಪಿಯ ಶಾಸಕರಾಗಿರ್ತಕ್ಕಂತಹ ಮಾಧುಸ್ವಾಮಿನೂ ಸಹಿತ ಕೇಳ್ತಾರೆ. ಅದಾದ ನಂತರ ಸಂಪೂರ್ಣವಾಗಿ ಇಲ್ಲಿವರೆಗೂ ಸಹಿತ ಸಿಎಂ ಕುಮಾರಸ್ವಾಮಿ ಅವರು ತಮ್ಮ ಉತ್ತರವನ್ನ ಅರ್ಧಕ್ಕೆ ಸಹಿತ ಮೊಟಕುಗೊಳಿಸಿದ್ದಾರೆ. ಈ ರೀತಿಯಾಗಿ ಅರ್ಧಕ್ಕೆ ಉತ್ತರವನ್ನ ಮೊಟಕುಗೊಳಿಸೋದಕ್ಕೆ ಸ್ಪೀಕರ್ ಅವರು ಯಾವ ರೀತಿಯಾಗಿ ಅವರಿಗೆ ಅನುವು ಮಾಡಿಕೊಟ್ರಿ ಅನ್ನೋದ್ರ ಬಗ್ಗೆನೂ ಸಹಿತ ನೀವು ಸ್ಪಷ್ಟವಾಗಿ ಈ ಸದನದಲ್ಲಿ ಹೇಳಬೇಕು ಅಂತ ಬಿಜೆಪಿಯ ಎಲ್ಲಾ ಶಾಸಕರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಈ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ಸಹಿತ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ರಾಜ್ಯದ ರೈತರಿಗೆ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಬರದ ಒಂದು ಛಾಯೆ ಒಂದ್ ಕಡೆ ಬಂದ್ರೆ, ಇನ್ನೊಂದು ಕಡೆ ರೈತರ ಸಾಲ ಮನ್ನಾ ವಿಚಾರವಾಗಲೂ ಸಹಿತ ಬಹಳಷ್ಟು ಗೊಂದಲವಾದಂತಹ ಒಂದು ರೂಪದಲ್ಲಿ ನೀವು ಉತ್ತರಗಳನ್ನ ಕೊಡ್ತಿದ್ದೀರಾ. ನಮಗೆ ಈ ರೀತಿಯಾಗಿ ಉತ್ತರಗಳನ್ನ ಕೊಡೋದು ಬೇಡ. ಯಾವುದೇ ಕಾರಣಕ್ಕೂ ಸಹಿತ ರೈತರಿಗೆ ನೀವು ಯಾವತ್ತು ರೈತರ ಸಾಲವನ್ನ ಮಾಡ್ತೀರಾ ಅನ್ನೋದ್ರ ಬಗ್ಗೆವಾಗಿ ಸ್ಪಷ್ಟವಾಗಿ ಹೇಳಬೇಕು. ಅದರ ಜೊತೆಗೆ ಏನಂದ್ರೆ ಯಾವಾಗ ರೈತರ ಸಾಲ ಮನ್ನಾ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಸಹಿತ ಖಂಡಿತವಾಗಿ ಇದೇ ಸದನದಲ್ಲಿ ಹೇಳಬೇಕು ಅಂತ ಬಿಜೆಪಿ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಆದ್ರೆ ಇದಕ್ಕೆ ಸರ್ಕಾರ ಯಾವುದೇ ರೀತಿಯಾಗಿ ಏನಂತಂದ್ರೆ ಸರಿಯಾದ ರೀತಿಯಲ್ಲಿ ಆನ್ಸರ್ ಕೊಡದೇ ಇರೋದೇ ಪ್ರಮುಖವಾದಂತಹ ಒಂದು ಅಸ್ತ್ರವನ್ನ ಬಿಜೆಪಿ ಅವರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಅಸ್ತ್ರ ಇವತ್ತು ಸಂಪೂರ್ಣವಾಗಿ ಸರ್ಕಾರದ ಮೇಲೆ ಒಂದು ಬಿಗಿಯಾದ ಸೆಳೆತವನ್ನು ಮಾಡೋದಕ್ಕೆ ಸಹಿತ ಸಂಪೂರ್ಣವಾಗಿ ಬಿಜೆಪಿಯ ನಾಯಕರು ಮಾಡಿಕೊಂಡಿರುವಂತದ್ದು. ಈಗಾಗಲೇ ಸದನದಲ್ಲಿ ಗದ್ದಲವನ್ನು ಆರಂಭ ಆಗಿದೆ. ಹಾಗಾಗಿ ಮತ್ತೆ ಸ್ಪೀಕರ್ ಅವರು ಅರ್ಧ ಗಂಟೆಗಳ ಕಾಲ ಸದನವನ್ನ ಮುಂದೂಡಿದ್ದಾರೆ. ಈ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾರೆ. ಇವತ್ತು ವಿಧಾನಸಭೆಯಲ್ಲಿ ಸಂಪೂರ್ಣವಾಗಿ ಗದ್ದಲದೇ ಹೆಚ್ಚು ಒಂದು ಆರಭಟ ಇರುತ್ತೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಈಗಾಗಲೇ ಬಹಳಷ್ಟು ವಿಚಾರವಾಗಿ ಚರ್ಚೆಗಳಾಗಿದೆ. ಆದ್ರೆ ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಉತ್ತರವನ್ನ ಕೊಡ್ತಾ ಇದ್ರು. ಅಂದ್ರೆ ಇಷ್ಟು ದಿವಸಗಳ ಆಗಿರ್ತಕ್ಕಂಥ ಸದನದಲ್ಲಾಗಿರ್ತಕ್ಕಂತಹ ಚರ್ಚೆಗಳ ಬಗ್ಗೆ ಉತ್ತರವನ್ನ ಕೊಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರುಗಳು ಸಹಿತ ಏನಂದ್ರೆ ಆಲಿಸ್ತಾ ಇದ್ರು. ಯಾವಾಗ ಸಿಎಂ ಕುಮಾರಸ್ವಾಮಿ ಅವರು ರೈತರ ಸಮನ್ನ ವಿಚಾರವಾಗಿ ಬಂದು ಪ್ರಸ್ತಾಪನೆಯನ್ನ ಮಾಡಿದ್ರು, ಅವಾಗ ಒಂದು ಪದ ಬಳಕೆಯನ್ನ ಮಾಡಿದ್ರು. ಏನೋ ನಮಗೂ ಗೊತ್ತಿದೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವ್ಯಾವ ನಾಯಕರು ಹೋಗಿ ಎಲ್ಲಿ ಏನೋ ಬ್ಯಾಂಕ್ ಅಲ್ಲಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ, ಮಾಹಿತಿಯನ್ನ ಪಡ್ಕೊಂಡು ಯಾವ ರೀತಿಯಾಗಿ ಒತ್ತಡವನ್ನು ಹಾಕ್ತಿದ್ದಾರೆ ಅಂತ ಒಂದು ವಿಚಾರವನ್ನ ಹೇಳ್ತಾರೆ. ಆವಾಗ ವಿಪಕ್ಷ ನಾಯಕರ್ತಕ್ಕಂತಹ ಯಡಿಯೂರಪ್ಪನವರು ಹೇಳ್ತಾರೆ, ಈ ರೀತಿಯಾಗಿ ಹೇಳುವಂತದ್ದು ಸರಿಯಲ್ಲ. ವಿಪಕ್ಷ ನಾಯಕರಾಗಿ ನನ್ನ ಜವಾಬ್ದಾರಿ ಅದು. ಬ್ಯಾಂಕ್ಗಳಿಂದ ಮಾಹಿತಿ ಪಡ್ಕೊಂಡು ತಕ್ಷಣ ನಾನು ಅಲ್ಲಿ ಹೋಗ್ಬಿಟ್ಟು ಏನೋ ಮಾಡ್ತಾ ಇದ್ದೀನಿ ಅಂತಲ್ಲ, ಇಂತಹ ಮಾತುಗಳನ್ನ ಆಡೋದಕ್ಕೆ ಸ್ವಲ್ಪ ನೀವು ಹಿಡಿತದಲ್ಲಿರಬೇಕು ಅಂತ ಹೇಳ್ತಾರೆ. ಈ ವಿಚಾರ ಯಾವಾಗ ಆರಂಭ ಆಯಿತೋ ಅಲ್ಲಿಂದ ಇಲ್ಲಿವರೆಗೂ ಸಹಿತ ಸದನದಲ್ಲಿ ಗದ್ದಲ ಜೋರಾಗಿ ನಡೀತಾ ಇದೆ. ಒಂದು ಕಡೆ ವಿಧಾನಸಭೆಯಲ್ಲಿ ಈ ರೀತಿಯಾಗಿ ಗದ್ದಲ ಆರಂಭ ಆದ್ರೆ, ಇನ್ನೊಂದು ಕಡೆ ವಿಧಾನ ಪರಿಷತ್ನಲ್ಲೂ ಸಹಿತ ಇವತ್ತು ಗದ್ದಲ ಆರಂಭವಾಗಿದೆ. ಯಾಕಂದ್ರೆ ಈಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಏನಂತಂದ್ರೆ ತೊಂದರೆಗಳಿದೆ. ಅಂತಹ ಒಂದು ತೊಂದರೆಗಳ ಬಗ್ಗೆ ನಾವು ನಿಲುವಳಿಯನ್ನ ಮಂಡನೆ ಮಾಡ್ತಿದೀವಿ. ಈ ನಿಲುವಳಿ ಮಂಡನೆ ಮಾಡೋದಕ್ಕೆ ನೀವು ಆಸ್ಪದವನ್ನ ಕೊಡಬೇಕು ಅಂತ ಕೋಟಾ ಶ್ರೀನಿವಾಸ್ ಅವರು ಏನಂದ್ರೆ ಸ್ಪೀಕರ್ ಅವರಿಗೆ ಕೇಳ್ತಾರೆ. ಆದ್ರೆ ಇಂತಹ ವಿಚಾರಗಳ ಬಗ್ಗೆ ನಾವು ನಿಲುವಳಿ ಮಂಡನೆ ಮಾಡೋದಕ್ಕೆ ಅನುವು ಮಾಡಿಕೊಡೋದಿಲ್ಲ. ಯಾಕಂದ್ರೆ ಈಗಾಗಲೇ ಬಹಳಷ್ಟು ದಿನಗಳಿಂದ ಸುಮಾರು 8 ದಿವಸಗಳ ಕಾಲ ಏನಂದ್ರೆ ಇಂತಹ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ವಿ. ಆದ್ರೆ ಇವತ್ತು ನೀವು ಮಾಡಿರ್ತಕ್ಕಂತಹ ನಿಲುವಳಿ ಮಂಡನೆಗೆ ಪ್ರಸ್ತಾಪನೆಯನ್ನು ಇಟ್ಟಿದ್ರ, ಈ ಪ್ರಸ್ತಾಪನೆಯನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿದಾಗ ಬಿಜೆಪಿಯ ನಾಯಕರು ಅದರ ಬಗ್ಗೆ ಗರಂ ಆಗಿ ಮತ್ತೆ ವಿಧಾನ ಪರಿಷತ್ನಲ್ಲೂ ಸಹಿತ ಸಂಪೂರ್ಣವಾಗಿ ಬಿಜೆಪಿಯ ನಾಯಕರು ಆಡಳಿತಾರೂಢ ಸಮ್ಮಿಶ್ರ ಸರ್ಕಾರದ ಮೇಲೆ ಹರಿಹಾಯ್ತಿರುವಂತದ್ದು. ನಾವು ಬೆಳಗಾವಿಗೆ ಬಂದಿರುವಂತದ್ದೇ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಇಲ್ಲಿರುವಂತಹ ಬಹಳಷ್ಟು ಜನರ ರೈತರ ಮತ್ತು ಇಲ್ಲಿರುವಂತಹ ಜಾನುವಾರುಗಳಿಗೆ ಕುಡಿಯೋ ನೀರಾಗಿರ್ಬೋದು ಅಥವಾ ಬರ ಆಗಿರ್ಬೋದು, ಇಂತಹ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ಬೆಳಗಾವಿಗೆ ಬಂದಿರ್ತೀವಿ. ಇಂತಹ ಸಂದರ್ಭದಲ್ಲೇ ನೀವು ಉತ್ತರ ಕರ್ನಾಟಕ ಭಾಗಕ್ಕೆ ಚರ್ಚೆಯನ್ನ ಅವಕಾಶ ಮಾಡಿಕೊಡದೇ ಇದ್ರೆ ಇಂತಹ ಒಂದು ಅಧಿವೇಶನ ನಡೆಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಬೇರೆ ಬೇರೆ ಭಾಗದಲ್ಲಿ ಹೋದಾಗ ಬೇರೆ ಬೇರೆ ವಿಚಾರದಲ್ಲಿ ಬಂದಾಗ ಮಾತಾಡೋದು ಸರಿ, ಆದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಂದಾಗ ಉತ್ತರ ಕರ್ನಾಟಕ ಭಾಗದ ಜನರ ಒಂದು ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡು ಶಾಸಕರೆಲ್ಲ ಮಾತಾಡಬೇಕು ಅಂತ ಹೇಳ್ತಾರೆ. ಆದ್ರೆ ನಿಲುವಳಿ ಮಂಡನೆಗೆ ಸ್ಪೀಕರ್ ಅವರು ಆಸ್ಪದವನ್ನ ಕೊಡದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ನಲ್ಲೂ ಸಹಿತ ಸಂಪೂರ್ಣವಾಗಿ ಗಲಾಟೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಇವತ್ತು ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಎರಡರಲ್ಲೂ ಸಹಿತ ಬಿಜೆಪಿಯ ನಾಯಕರು ಬಹಳ ಪ್ರಮುಖವಾಗಿ ರೈತರ ಸಾಲ ಮನ್ನಾ ವಿಚಾರವೊಂದು, ಅದೇ ರೀತಿಯಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡುವ ಬಗ್ಗೆ ನಿಲುವಳಿ ಮಂಡನೆ ವಿಚಾರವಾಗಿ ಎರಡನ್ನೂ ಸಹಿತ ಪ್ರಬಲ ಅಸ್ತ್ರವಾಗಿ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಸರ್ಕಾರವು ಸಹಿತ ಇದಕ್ಕೆ ಎಲ್ಲಾ ರೀತಿಯ ಉತ್ತರ ಕೊಡೋದಕ್ಕೆ ಸಿದ್ಧವನ್ನ ಮಾಡಿಕೊಂಡಿದ್ರು ಸಹಿತ ಬಿಜೆಪಿಯ ನಾಯಕರು ಕ್ಷಮೆ ಯಾಚಿಸುವವರೆಗೆ ಯಾವುದೇ ಕಾರಣಕ್ಕೂ ಸದನ ನಡೆಸೋದಕ್ಕೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದ್ದಾರೆ. ಅಮರ್ ಪ್ರಸಾದ್.